ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವತ್ತು ಟ್ರೈಶಿಪ್ ವರ್ಕೌಟ್ ಮಾಡ್ತಾ ಇದ್ದೀನಿ. ಟ್ರೈಶಿಪ್ ಅಲ್ಲಿ ಫಸ್ಟ್ ನಾನು ಟ್ರೈಶಿಪ್ ಕೇಬಲ್ ಪುಷ್ ಡೌನ್ ಮಾಡ್ತಾ ಇದ್ದೀನಿ. ಇದು ಬಂದು 3 ಸೆಟ್ಸ್ 12 ರೆಪ್ಸ್ ಮಾಡಬೇಕು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಸೊ ಸೆಕೆಂಡ್ ಎಕ್ಸರ್ಸೈಸ್ ಬಂದು ಟ್ರೈಶಿಪ್ ಕೇಬಲ್ ಪುಷ್ ಡೌನ್ ಯೂಸಿಂಗ್ ರೋಪ್ ಇಂದ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ರೇಂಜ್ ಆಫ್ ಮೋಷನ್ ಸಿಗುತ್ತೆ, ಮತ್ತೆ ಮಸಲ್ ಆಕ್ಟಿವೇಶನ್ ಆಗುತ್ತೆ, ಮತ್ತೆ ಐಸೋಲೇಷನ್ ಫಾರ್ ಟ್ರೈಶಿಪ್ಸ್ ಆಗುತ್ತೆ. ಥರ್ಡ್ ಎಕ್ಸರ್ಸೈಸ್ ಬಂದು ಡಂಬಲ್ ಸೀಟೆಡ್ ಟ್ರೈಶಿಪ್ ಎಕ್ಸ್ಟೆನ್ಷನ್. ಇದು 3 ಸೆಟ್ಸ್ 12 ರೆಪ್ಸ್ ಮಾಡಬೇಕು. ಮಾಡಬೇಕಾದ್ರೆ ಎಲ್ಬೋ ಕ್ಲೋಸ್ ಆಗಿರಬೇಕು, ಮತ್ತೆ ಎಲ್ಬೋ ಸ್ಟೇಷನರಿ ಇರಬೇಕು. ನಿನ್ನ ನನ್ನ ಮನವು ಸೇರಿತು ಅಂತಾಡಿ. ನಿನ್ನ ನಮ್ಮನ್ನ ನೆಕ್ಸ್ಟ್ ಎಕ್ಸರ್ಸೈಸ್ ಬಂದು ಟ್ರೈಶಿಪ್ಸ್ ಕಿಕ್ ಬ್ಯಾಕ್ಸ್. ಇದು ಸ್ವಲ್ಪ ಕಾಂಪ್ಲೆಕ್ಸ್ ವರ್ಕೌಟ್. ಇದು ಕಲಿಬೇಕಂದ್ರೆ ಫಸ್ಟ್ 2.5 kg ಇಂದ ಟ್ರೈ ಮಾಡಬೇಕು. ಇದನ್ನ ಮಾಡಬೇಕಾದ್ರೆ ನೀಸ್ ಸ್ವಲ್ಪ ಬೆಂಡ್ ಆಗಿರಬೇಕು, ಮತ್ತೆ ಎಲ್ಬೋ 90 ಡಿಗ್ರಿ ಇರಬೇಕು. ನನ್ನ 30 ವರ್ಷದ ಜೀವನದಲ್ಲಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ. ನಾನು ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ನೀವು ಕೇಳಿ, ಒಬ್ಬರ ತಂಟೆಗೆ ಹೋದವನಲ್ಲ. ಅಮ್ಮ, ನನ್ ಡ್ರೆಸ್, ನನ್ನ ನೆಕ್ಲೆಸ್, ನಂದು ಗ್ಲಾಸ್. ನನ್ ಡ್ರೆಸ್ ನೀನ್ ಅಜ್ಜಿಲೇ. ಈ ಪ್ರಪಂಚದಲ್ಲಿ ಯಾವ ವಸ್ತು ಯಾರ್ದು ಅಲ್ಲ ತಿಳ್ಕೊ. ನೀ ಸತ್ರ ನಿನ್ ಬಾಡಿನ ಕೂಡ ಎತ್ಕೊಂಡು ಹೋಗಲ್ಲ. ನನ್ ಡ್ರೆಸ್ ಅಂತೆ, ನನ್ ಡ್ರೆಸ್. ಆಹಾ, ಬೊಂಬಾಟ್ ಹೇರ್ ಸ್ಟೈಲ್. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಲಾಸ್ಟ್ ವರ್ಕೌಟ್ ಬಂದು ಬಾರ್ಬಲ್ ಲೈನ್ ಟ್ರೈಶಿಪ್ ಎಕ್ಸ್ಟೆನ್ಷನ್. ಇದು ಅಷ್ಟೇ 3 ಸೆಟ್ಸ್ 12 ರೆಪ್ಸ್ ಮಾಡಬೇಕು. ಇದನ್ನ ಮಾಡಬೇಕಂದ್ರೆ ಎಲ್ಬೋ ಕ್ಲೋಸ್ ಇರಬೇಕು, ಮತ್ತೆ ಎಲ್ಬೋ ಸ್ಟೇಷನರಿ ಇರಬೇಕು. ನೋಡ ಹೆಂಗಿದ್ದಾನೆ ಗಬ್ಬರ್ ಸಿಂಗ್, ಹೆಂಗಿ ಗುರು ಉಳಿತಂಗ ನೋಡ ಹೆಂಗ್ ನೋಡ್ತಾವನೆ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.